ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಪಿತೃಪಕ್ಷದಲ್ಲಿ ಪಿತೃದೋಷ ಇತ್ತು ಅಂದರೆ, ನಿಮ್ಮ ಜಾತಕದಲ್ಲಿ ಏನಾದರೂ ಪಿತೃದೋಷ ಇತ್ತು ಅಂದರೆ ಆ ಪಿತೃದೋಷವನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಕೊಬೋದು, ಅದ್ರ ಜೊತೆ ನಮ್ಮ ಪಾಪ ಕರ್ಮಗಳನ್ನು ಅಂದರೆ ನಾವು ಇಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪ ಕರ್ಮಗಳನ್ನು ಯಾವ ರೀತಿಯಾಗಿ ದೂರ ಮಾಡ್ಕೊಬೇಕು ಅಂತಲೂ ತಿಳಿಸ್ತಾ ಇರ್ತೀನಿ. ಕೆಲವೊಂದು ಸಾರಿ ಹೇಳ್ತಾ ಇರ್ತೀನಿ, ನಾನು ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅದೆಲ್ಲ ನನಗೆ ಕಾಡ್ತಾ ಇದೆ ಅಂತ ನಾವು ಹೇಳ್ತಾ ಇರ್ತೀರಿ. ಹಾಗಾಗಿ ಇಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾವು ಯಾವ ರೀತಿಯಾಗಿ ಕಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ 7 ಜನ್ಮಗಳು ಇರ್ತವೆ ಎಂಬ ನಂಬಿಕೆ ಇದೆ. ನಾವು ಈ ಜನ್ಮದಲ್ಲಿ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಅದು ಪೂರ್ವ ಜನ್ಮದ ಕರ್ಮದ ಫಲ ಅಂತಲೇ ಹೇಳುವುದುಂಟು. ಹೋದ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಈ ಜನ್ಮದಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಪಾಪ ಪುಣ್ಯದ ಲೆಕ್ಕಾಚಾರ ನಾವು ಅಂದುಕೊಂಡಷ್ಟು ಸುಲಭ ಅಂತೂ ಖಂಡಿತ ಇಲ್ಲ. ಕೆಲವೊಂದು ಬಾರಿ ನಮ್ಮ ಪೂರ್ವಜರು ಮಾಡಿದ ಪಾಪವು ಈ ಜನ್ಮದಲ್ಲಿ ನಮ್ಮನ್ನು ಕಾಡ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂತಹ ಪಾಪ ಕರ್ಮಗಳನ್ನು ಪರಿಹಾರವಾಗಲು ನಾವು ಯಾವ ಆಚರಣೆಗಳನ್ನು ಅನುಸರಿಸಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕರ್ಪೂರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕರ್ಪೂರಕ್ಕೆ ಮಹತ್ವದ ಸ್ಥಾನ ಕೂಡ ಇದೆ. ಕರ್ಪೂರವನ್ನು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳು ದೂರವಾಗ್ತವೆ ಎಂಬ ನಂಬಿಕೆ ಕೂಡ ಇದೆ. ಪೂಜೆಯ ವೇಳೆ ನಿತ್ಯವೂ ನೀವು ಮನೆಯಲ್ಲಿ ಕರ್ಪೂರವನ್ನು ಬೆಳಬೇಕು. ಇದರಿಂದ ಪೂರ್ವ ಜನ್ಮದ ಪಾಪಗಳು ಮತ್ತು ಕರ್ಮ ಅನ್ನೋದು ತೊಲಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಸಾಯಂಕಾಲ ನೀವು ಪ್ರತಿದಿನವೂ ಕರ್ಪೂರವನ್ನು ಬೆಳಗಬೇಕಾಗತ್ತೆ. ಅಕಸ್ಮಾತ್ ಬೆಳಗ್ಗೆ ಆಗಲಿಲ್ಲ ಅನ್ನೋರು ಅಟ್ಲೀಸ್ಟ್ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಕಂಪಲ್ಸರಿ ಪ್ರತಿದಿನ ಕರ್ಪೂರವನ್ನು ಬೆಳಗೋದ್ರಿಂದ ಪೂರ್ವ ಜನ್ಮದ ಪಾಪ ಅನ್ನೋದು ಕಳೆಯುತ್ತೆ. ಅದರಲ್ಲಿ ಪಿತೃದೋಷ ಕೂಡ ಪರಿಹಾರ ಆಗ್ತಾ ಬರುತ್ತೆ. ಎರಡನೇ ರೆಮಿಡಿ ಏನು ಮಾಡಬೇಕು ಅನ್ನೋದಾದರೆ, ಬಿಲ್ವಪತ್ರೆ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕೋದು. ಬಿಲ್ವಪತ್ರೆಯು ಶಿವನಿಗೆ ಪೂಜ್ಯವಾದ ವಸ್ತು. ಶಿವನ ದೇವಸ್ಥಾನಗಳಲ್ಲಿ ಬಿಲ್ವಪತ್ರೆ ಇರಲೇಬೇಕು. ಬಿಲ್ವಪತ್ರೆ ಪೂಜೆಗಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ಕೂಡ ಇದೆ. ಬಿಲ್ವಪತ್ರೆಯ ಎಲೆ, ರಂಬೆ, ಕೊಂಬೆ, ಕಾಯಿ ಎಲ್ಲದರಲ್ಲೂ ಔಷಧಿಯ ಗುಣಗಳಿವೆ. ಅಂತಹ ಬಿಲ್ವಪತ್ರೆಯ ಮರವನ್ನು ರವಿವಾರ ಅಂದರೆ ಭಾನುವಾರ ಬೆಳಗ್ಗೆ ಮತ್ತು ಸಂಜೆ ನೀವು 3 ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ಇದರಿಂದ ಹೋದ ಜನ್ಮದ ಪಾಪ ಕರ್ಮಗಳು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಬಿಲ್ಪತ್ರೆ ಮರಕ್ಕೆ ನೀವು ಭಾನುವಾರದ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು 3 ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಿಮ್ಮ ಜನ್ಮದಲ್ಲಿ ಇರುವಂತಹ ಪಾಪ ಕರ್ಮಗಳು ಪರಿಹಾರ ಆಗುತ್ತೆ. ಅದರಿಂದ ನಮಗೆ ಈ ಏನು ಪಿತೃದೋಷ ಇದೆ ನೋಡಿ, ಅದು ಕೂಡ ಪರಿಹಾರ ಆಗುತ್ತೆ. ಇದನ್ನು ನೀವು ಪ್ರತಿ ಭಾನುವಾರನೂ ಮಾಡ್ತಾ ಬನ್ನಿ ಸ್ನೇಹಿತರೆ, ಅದು ಆಟೋಮೆಟಿಕಲಾಗಿ ಅದು ಪರಿಹಾರ ಆಗ್ತಾ ಬರುತ್ತೆ. 1 ದಿನ 2 ದಿನ ಮಾಡಿದ್ರೆ ಸಾಕಾಗಲ್ಲ. ನೀವು ಆದಷ್ಟು ಏನೇ ಒಂದು ರೆಮಿಡಿ ಮಾಡಿದ್ರು ನಾವು 3 ತಿಂಗಳ ಕಾಲ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಪರಿಹಾರ ಅನ್ನೋದು ಆಗುತ್ತೆ. ಇನ್ನು 3ನೇ ರೆಮಿಡಿ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡೋದು. ಅನ್ನದಾನಕ್ಕಿಂತ ಮಹಾದಾನ ಯಾವುದಿಲ್ಲ ಅಂತಾರೆ. ಕೇವಲ ಮನುಷ್ಯರಿಗೆ ಅನ್ನದಾನ ಮಾಡದಿದ್ದರೆ ನಮ್ಮ ಪುಣ್ಯ ಬರೋದಿಲ್ಲ. ಅದರ ಜೊತೆಗೆ ನಮ್ಮ ಜೊತೆಗೆ ಇರುವಂಥ ಸುತ್ತಮುತ್ತಲೇ ವಾಸಿಸುವಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಅನ್ನದಾನವನ್ನು ಮಾಡಬೇಕಾಗತ್ತೆ. ಈ ರೀತಿಯಾಗಿ ದನ, ನಾಯಿ, ಇರುವೆ, ಹಕ್ಕಿ ಹೀಗೆ ಎಲ್ಲ ಜಾತಿಯ ಪ್ರಾಣಿಗಳಿಗೂ ಕೂಡ ನಾವು ಆಹಾರವನ್ನು ನೀಡಬೇಕು. ಇದರಿಂದ ನಮ್ಮ ಪಾಪ ಕರ್ಮಗಳು ಕಳೀತವೆ. ನಮ್ಮ ಪೂರ್ವ ಜನ್ಮದ ಪಾಪಗಳಾಗ್ಬೋದು ಅಥವಾ ಪಿತೃದೋಷಗಳಾಗ್ಬೋದು ಕಳೀತಾ ಬರುತ್ತೆ. ಆದಷ್ಟು ನಾವು ಈ ಪಿತೃಪಕ್ಷದಲ್ಲಿ ಪ್ರಾಣಿಗಳಿಗೆ ಆಹಾರವನ್ನು ನೀಡೋದು ಅಂದರೆ ಯಾವುದೇ ಒಂದು ಪ್ರಾಣಿ ಆಗ್ಬೋದು, ದನ ಆಗ್ಬೋದು, ನಾಯಿ ಆಗ್ಬೋದು, ಇರುವೆ ಆಗ್ಬೋದು, ಪಕ್ಷಿಗಳಾಗ್ಬೋದು, ಎಲ್ಲದಕ್ಕೂ ನೀವು ಹಸುಗಳಿಗಾಗ್ಬೋದು ಈ ರೀತಿಯಾಗಿ ದಾನವನ್ನು ಅಂದರೆ ಅವಿಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 4ನೇ ರೆಮಿಡಿ ಯಾವುದು ಅನ್ನೋದಾದರೆ, ಸೋಮವಾರ, ಶುಕ್ರವಾರ ಹಾಗೂ ಶನಿವಾರಗಳ ಕಾಲ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ಸೋಮವಾರದ ದಿನ ನೀವು ಅಂದರೆ ಮಂಡೇ ನೀವು 14 ಬಿಲ್ವಪತ್ರೆ ಗಿಡಗಳನ್ನು ನೆಡಬೇಕಾಗತ್ತೆ. ಇನ್ನು ಶುಕ್ರವಾರ 9 ನಲ್ಲಿಕಾಯಿ ಗಿಡಗಳನ್ನು ನೆಡಬೇಕಾಗತ್ತೆ. ಶನಿವಾರ 8 ಹೂವಿನ ಗಿಡಗಳನ್ನು ನೆಡಬೇಕಾಗತ್ತೆ. ಹೀಗೆ ಪ್ರತಿ ವಾರನೂ ನೀವು ಮಾಡ್ತಾ ಬನ್ನಿ. 90 ದಿನಗಳ ಕಾಲ ಇದನ್ನು ಚಾಚೂ ತಪ್ಪದೆ ಮಾಡಬೇಕಾಗತ್ತೆ. ಹೀಗೆ ಮಾಡುತ್ತಾ ಬಂದರೆ ಪೂರ್ವ ಜನ್ಮದ ಪಾಪಗಳು ಕಳೆಯುತ್ತೆ. ಹಾಗೆಯೇ ನಿಮಗೇನು ಪಿತೃದೋಷ ಇದೆ ಕೂಡ ಅದು ಕೂಡ ಕಳೀತಾ ಹೋಗುತ್ತೆ. ನೀವು ಸೋಮವಾರದ ದಿನ ಎಲ್ಲಾದರೂ ಪರವಾಗಿಲ್ಲ, ನಿಮ್ಮ ತೋಟದಲ್ಲಿ ಆಗ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಆಗ್ಬೋದು ಅಥವಾ ರೋಡ್ ಸೈಡ್ ಆಗ್ಬೋದು, ಎಲ್ಲಾದರೂ ಪರವಾಗಿಲ್ಲ ನೀವು ಅದನ್ನು ಸೋಮವಾರ ದಿನ 14 ಬಿಲ್ವಪತ್ರೆ ಗಿಡ,
ಶುಕ್ರವಾರ 9 ನಲ್ಲಿಕಾಯಿ ಗಿಡ, ಹಾಗೆಯೇ ಶನಿವಾರ 8 ಹೂವಿನ ಗಿಡ, ಅಂದರೆ ಬೇರೆ ಬೇರೆ ಹೂವಿನ ಗಿಡ ಆದರೂ ಪರವಾಗಿಲ್ಲ, ಎಲ್ಲಾದರೂ ನೆಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೆಡೋದ್ರಿಂದ ನಿಮ್ಮ ಪೂರ್ವ ಜನ್ಮದ ಪಾಪಗಳು ಕಳೀತವೆ. ಅದರ ಜೊತೆ ನಿಮಗೆ ಏನು ಪಿತೃದೋಷ ಅಂತಿದ್ದಿಲ್ಲ, ಆ ಪಿತೃದೋಷನೂ ಕೂಡ ಕಳೆಯುತ್ತೆ. 5ನೇ ರೆಮಿಡಿ ಯಾವುದು ಅನ್ನೋದಾದರೆ ಈ ದಿನವನ್ನು ದಾನವನ್ನು ಮಾಡಬೇಕಾಗತ್ತೆ. ದಾನ ಮಾಡಲು ಇಂತಹದ್ದೇ ಅಂತ ಯಾವುದೇ ಒಂದು ವಸ್ತು ಅಥವಾ ಇಂತಹದ್ದೇ ದಿನ ಅಂತ ಬೇಕಾಗಿಲ್ಲ ಸ್ನೇಹಿತರೆ. ದಾನದಿಂದ ಪುಣ್ಯ ಅನ್ನೋದು ಲಭಿಸುತ್ತೆ ಎಂಬ ನಂಬಿಕೆ ಕೂಡ ಇದೆ. ಆದರೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿನಗಳಲ್ಲಿ ಅಥವಾ ಅಕ್ಷಯ ತೃತೀಯ ದಿನಗಳಲ್ಲಿ ದಾನ ಮಾಡೋದ್ರಿಂದ ಹೋದ ಜನ್ಮದಲ್ಲಿ ಮಾಡಿದ ಪಾಪಗಳು ತೊಲಗಿ ಪುನೀತರಾಗ್ತೀರಾ ಎಂಬ ನಂಬಿಕೆ ಕೂಡ ಇದೆ. ಅದಕ್ಕೋಸ್ಕರ ನೀವು ಆದಷ್ಟು ಅಮಾವಾಸ್ಯೆಯ ದಿನಗಳಲ್ಲಿ ಆಗ್ಬೋದು ಅಥವಾ ಪೂರ್ಣಿಮೆ ದಿನಗಳಲ್ಲಿ ಆಗ್ಬೋದು, ಅಕ್ಷಯ ತೃತೀಯ ದಿನಗಳಲ್ಲಿ, ಇಂತಹ ಒಳ್ಳೆಯ ದಿನಗಳಲ್ಲಿ ನಾವು ದಾನವನ್ನು ಮಾಡಬೇಕಾಗತ್ತೆ. ನಿಮಗೇನಾಗುತ್ತೋ ಅದನ್ನೇ ದಾನ ಮಾಡಿ. ಧಾನ್ಯಗಳನ್ನು ದಾನ ಮಾಡೋದು ಅಥವಾ ಅನ್ನದಾನವನ್ನು ಮಾಡೋದು, ವಸ್ತ್ರ ದಾನವನ್ನು ಮಾಡೋದು ಅಥವಾ ಹಣವನ್ನು ದಾನ ಮಾಡೋದು, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ದಾನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ದಾನ ಮಾಡೋದ್ರಿಂದ ನಿಮಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ದಾನ ಮಾಡಿ, ಎಷ್ಟಾಗುತ್ತೋ ಅಷ್ಟೇ ದಾನ ಮಾಡಿ. ಇಷ್ಟೇ ದಾನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ದಾನ ಮಾಡಿ. ಇದರಿಂದ ನಿಮ್ಮ ಪೂರ್ವ ಜನ್ಮದ ಪಾಪಗಳು ಕಳೀತವೆ, ನಿಮ್ಮ ಪಿತೃದೋಷ ಅನ್ನೋದು ಕಳೀತಾ ಬರುತ್ತೆ. 6ನೇ ರೆಮಿಡಿ ಏನು ಮಾಡಬೇಕು ಅನ್ನೋದಾದರೆ ಪ್ರತಿ ಅಮಾವಾಸ್ಯೆಯಂದು ದಿನ 9 ಹೂವಿನ ಗಿಡಗಳನ್ನು ನೆಡಬೇಕು. ಇದು ನಮ್ಮ ಪಾಪ ಕಳೆಯಲು ಸಹಾಯ ಕೂಡ ಮಾಡುತ್ತೆ. ಈ ಬಗ್ಗೆ ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖ ಕೂಡ ಆಗಿದೆ. ಆದರೂ ಜನ ಈ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳದೆ ಪ್ರಯತ್ನ ಪಡೋದೇ ಇಲ್ಲ. ಹಾಗಾಗಿ ಅಮಾವಾಸ್ಯೆಯ ದಿನಗಳಲ್ಲಿ ಯಾವುದಾದ್ರೂ ಹೂವಿನ ಗಿಡ ಆದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಾದರೂ ಪರವಾಗಿಲ್ಲ ಅಥವಾ ದೇವಸ್ಥಾನದಲ್ಲಿ, ಪಾರ್ಕಲ್ಲಿ ಎಲ್ಲಾದರೂ ಪರವಾಗಿಲ್ಲ, ನೀವು 9 ಹೂವಿನ ಗಿಡಗಳನ್ನು ನೆಡಬೇಕಾಗತ್ತೆ. ಈ ರೀತಿ ನೆಡೋದ್ರಿಂದ ನಿಮ್ಮ ಪೂರ್ವ ಜನ್ಮದ ಪಾಪಗಳು ಕಳೆದು ನಿಮ್ಮ ಏನು ಪಿತೃದೋಷ ಇರುತ್ತೆ ನೋಡಿ ಅದು ಕೂಡ ಕಳೀತಾ ಹೋಗುತ್ತೆ. 8ನೇ ರೆಮಿಡಿ ಯಾವುದು ಅನ್ನೋದಾದರೆ ಈ ಮರಗಳಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಅದು ಯಾವ ಮರ ಅನ್ನೋದಾದರೆ ಆಲದ ಮರಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷಣೆ ಸ್ಥಾನವಿದೆ. ಈ ಮರವನ್ನು ನಿತ್ಯವೂ ಭಕ್ತಿಯಿಂದ ಪೂಜಿಸಿದರೆ ಆಲದ ಮರದ ಬೇರುಗಳಿಗೆ ನಿತ್ಯವೂ ನೀವು ನೀರನ್ನು ಹಾಕಬೇಕಾಗತ್ತೆ. ಈ ರೀತಿಯಾಗಿ ಈ ಮರದ ನೆರಳಲ್ಲಿ ಕೂತು ಮಂತ್ರವನ್ನು ಜಪಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಇದ್ದರೆ ಕೂಡ ಅದು ಕೂಡ ತೊಲಗಿ ಹೋಗುತ್ತೆ. ಇನ್ನು ಪೂರ್ವ ಜನ್ಮದ ಪಾಪಗಳು ಕೂಡ ನಾಶವಾಗುತ್ತೆ. ಅದರ ಜೊತೆ ನಮಗೆ ಪಿತೃದೋಷ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ನೀವು ಪ್ರತಿದಿನವೂ ಮಾಡ್ಬೋದು. ಎಲ್ಲಾದರೂ ನಿಮ್ಮ ಮನೆ ಹತ್ರ ಆಲದ ಮರ ಇತ್ತು ಅಂದರೆ ಅದಕ್ಕೆ ಭಕ್ತಿಯಿಂದ ಪೂಜಿಸೋದಾಗಲಿ, ಅಲ್ಲಿ ನಿಮ್ಗೆ ಯಾವುದೇ ಮಂತ್ರ ಬಂದರೂ ಆ ಮಂತ್ರವನ್ನು ನೀವು ಮರದ ಕೆಳಗಡೆ ಕೂತ್ಕೊಂಡು ಪಠನೆ ಮಾಡೋದು, ಮರಕ್ಕೆ ನೀರು ಹಾಕೋದು ಕೂಡ ತುಂಬಾ ಒಳ್ಳೆಯದು. ನೀವು ಬರೀ ಕೆಟ್ಟ ಆಲೋಚನೆ ಬರುತ್ತೆ, ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ಅನ್ನೋರು ಈ ಕೆಲಸವನ್ನು ಮಾಡ್ಬೋದು. ಕೊನೆಯದಾಗಿ ದಾನವನ್ನು ಮಾಡೋದು ತುಂಬಾ ಒಳ್ಳೆಯದು, ತುಂಬಾ ಮಹತ್ವವಾದ ಕೆಲಸ ಅಂತ ಹೇಳ್ಬೋದು. ಹಾಗಾದರೆ ಯಾವ ದಿನ ದಾನ ಮಾಡಬೇಕು ಅನ್ನೋದಾದರೆ ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ನಾವು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ದಿನ ನೀವು ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಿದ್ರೆ ಪಾಪ ಕರ್ಮಗಳು ಕಳೀತವೆ ಅಂತಲೇ ಹೇಳ್ಬೋದು. ನಿರಂತರವಾಗಿ ದಾನ ಕರ್ಮಗಳನ್ನು ಮಾಡೋದ್ರಿಂದ ಪಿತೃದೋಷ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ, ಅದರಲ್ಲೂ ಈ ಸಾರಿ ನಮಗೆ ಪಿತೃಪಕ್ಷದ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಯ ದಿನ ಅನ್ನ ಸಂತರ್ಪಣೆಗೆ, ದಾನಕ್ಕೆ ನೀವು ಕೊಡೋದಾಗಲಿ, ಅಕ್ಕಿಯನ್ನು ದಾನ ಕೊಡೋದು, ಬಟ್ಟೆಗಳನ್ನು ದಾನ ಕೊಡೋದು ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಕೊಡೋದು, ನಿರ್ಗತಿಕರಿಗೆ ಅವರಿಗೆ ಬೇಕಾದ ವಸ್ತುಗಳನ್ನು ದಾನ ಕೊಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈ ಸಾರಿ ಬರ್ತಾ ಇರುವಂಥ ಪಿತೃಪಕ್ಷದ ಅಮಾವಾಸ್ಯೆಯ ದಿನ ನೀವು ಆದಷ್ಟು ತರ್ಪಣವನ್ನು ಮಾಡೋದು, ಶ್ರಾದ್ದವನ್ನು ಮಾಡೋದು, ದಾನವನ್ನು ಮಾಡೋದು, ಪೂಜೆಗಳನ್ನು ಮಾಡೋದು, ಪಿತೃ ತರ್ಪಣವನ್ನು ಬಿಡೋದು ತುಂಬಾ ಒಳ್ಳೆಯದು. ನಾವು ಅರಿಯೋದು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಅದರಿಂದ ನಮ್ಮ ಪೂರ್ವಜರ ಶಾಪ ಕರ್ಮ ಅನ್ನೋದು ನಮಗೆ ತಡ್ತಾ ಇರುತ್ತೆ. ಈ ಶಾಪ ಆಗಲಿ ತರ್ಪಣವನ್ನು ಬಿಡೋದ್ರಿಂದ ಈ ಶಾಪದಿಂದ ಮುಕ್ತಿ ಪಡಿತೀರಿ. ಇನ್ನು ಪೂರ್ವಜರನ್ನು ನೆನೆದು ನಾವು ದಾನಗಳನ್ನು ಕೊಡೋದ್ರಿಂದ ಅವರ ಏನು ಜನ್ಮದ ಪಾಪ ಕರ್ಮಗಳು ಕೂಡ ಕಳೀತವೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.